ಅನಿ, ನಿಂಗೊಂದು ವಿಷಯ ಗೊತ್ತಾ? ಏನು? ಅದೇ ನಿನ್ ಸೀನಿಯರ್ ಅವಳು ಒಡವೆನೆಲ್ಲ ತಗೊಂಡೋಗಿ ಸೇಟ್ ಪನ್ನಾಲ ಹತ್ರ ಮಾರ್ಬಿಟ್ಟಿದ್ದಾಳೆ. ಬೆಳಿಗ್ಗೆ ಅವಳು ಕೊಟ್ಟಿರೋ ಡೊನೇಷನ್ ಎಲ್ಲ ಪೇಪರ್ ಅಲ್ಲಿ ನೋಡ್ದಾಗ್ಲೇ ಅನ್ಕೊಂಡೆ ಈ ತರ ಏನೋ ಮಾಡಿರ್ತಾಳೆ ಅಂತ. ಪಾಪ ಅನ್ಸುತ್ತಲ್ಲ? ಏನ್ ಪಾಪ ಪಾಪ ಅಂತ ಅವಳಿಗಂದ್ರೆ ಪಾಪ ನಮಗ್ ಸುತ್ಕೊಳ್ಳುತ್ತೆ ರೀ. ಇದ್ ಅಂತ್ಯ ಅಲ್ಲ ರೀ, ಆರಂಭ. ಮುಂದೆ ಇದೆ ಮುದುಕಿ ಹಬ್ಬ. ನೀನ್ ಕುಬೇರ್ ಮೊಮ್ಮಗಳು ಅನ್ಕೊಂಡಿದ್ಯಾ? ಯಾಕೆ ಈ ರೀತಿ ದುಡ್ಡು ಕೊಡ್ತಾ ಇದ್ಯಾ? ಅದ್ ಯಾಕ್ರಿ ಹಾಗೆ ಹಾರಾಡ್ತಾ ಇದ್ದೀರಾ? ಅವತ್ತು ನೀವ್ ಆ ಕೆಲಸದವನಿಗೆ ದುಡ್ಡು ಕೊಟ್ರಲ್ಲ, ಅವಾಗ ನಾನು ಹೀಗೆ ಕೂಗಾಡದ್ನಾ? ಎಷ್ಟಕ್ಕೂ ನಾನೇ ನಿಮ್ ದುಡ್ಡು ಕೊಟ್ಟಿಲ್ವಲ್ಲ. ಜಿ ಟಿವಿ, ಉದಯ ಟಿವಿ, ಎಂ ಟಿವಿ, ಅದ್ಯಾವ್ದೋ ಹೊಸ ಮೂನ್ ಟಿವಿ, ಅದ್ರಲ್ಲಿ ನ್ಯೂಸ್ ಬರ್ತಿದೆ. ಇವತ್ ಪೇಪರ್ ನಲ್ಲಿ ನನ್ ಫೋಟೋ ಬಂದಿದೆ. ಅದನ್ನೆಲ್ಲ ನೋಡಿ ಖುಷಿ ಪಡೋದ್ ಬಿಟ್ಟು ಅದ್ ಯಾಕ್ರಿ ಹೊಟ್ಟೆ ಉರ್ಕೋತೀರಾ? ನಾನೇಕೆ ಹೊಟ್ಟೆ ಉರ್ಕೊಳ್ಳಿ? ಪೇಪರ್ ಅಲ್ಲಿ ಫೋಟೋ ಬರೋದು ದೊಡ್ಡ ವಿಷಯನಾ? ನಾಳೆ ಸತ್ರೆ ವೈಕುಂಠ ಸಮಾರಾಧನೆ ಅಂತ ಪೇಜ್ ಪೂರ್ತಿ ಹಾಕೋಬಹುದು. ಅದಕ್ಕೆ ಅಂತ ಈ ರೀತಿ ದುಡ್ಡು ಕೊಡ್ತಾರ? ನೀನ್ ಈ ಮನೆ ಹಾಳು ಮಾಡ್ತಾ ಇದ್ಯಾ? ಏನೂ ಇಲ್ಲ, ನೀವು ಸಂಪಾದನೆ ಸ್ವಲ್ಪ ಜಾಸ್ತಿ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಸಂಪಾದನೆ ವಿಷಯ ಹಾಗಿರ್ಲಿ. ನೋಡು, ಇನ್ಮೇಲೆ ಈ ರೀತಿ ನಡ್ಕೋಬೇಡ, ಆಮೇಲೆ ಚೆನ್ನಾಗಿರುತ್ತಿಲ್ಲ. ಈಗ ನೀನ್ ಇದಕ್ಕೆಲ್ಲ ಎದುರ್ಕೋಬೇಕಾದಿಲ್ಲಮ್ಮ. ನಾನೀಗ ಮಾಡ್ತಿರೋ ಬಿಸ್ನೆಸ್ ಎಂತದ್ದು ಅಂತ ನಿನಗಿನ್ನೂ ಗೊತ್ತಿಲ್ಲ. ಇವರು ಗೋವಿಂದ ಅಂತ. ನಮಸ್ಕಾರ. ನಮಸ್ಕಾರ. ಇವರು ಒಂದು ಹೌಸಿಂಗ್ ಸೊಸೈಟಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವರೇ ಪ್ರೆಸಿಡೆಂಟ್. ಕನಕಪುರ ರಸ್ತೆನಲ್ಲಿ ಸೈಟ್ಗಳು ಮಾರ್ತಿದ್ದಾರೆ. ಒಂದು ಸೈಟು 50,000 ರೂಪಾಯಿ. ನೀನು ಒಂದು 10 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಬಿಟ್ರೆ ಒಂದು 20 ಸೈಟ್ ತಗೊಂಬೋಣ. 6 ತಿಂಗಳಾದ್ಮೇಲೆ ಆ ಸೈಟ್ಗಳು ಮಾರಿದ್ರೆ ಒಂದು ಸೈಟ್ಗೆ ಕನಿಷ್ಠ 1.5 ಲಕ್ಷ ಲಾಭ ಸಿಗುತ್ತೆ. ಅಂದ್ರೆ ಹೆಚ್ಚು ಕಡಿಮೆ ನಮಗೆ 30 ಲಕ್ಷ ರೂಪಾಯಿ ಲಾಭ ಬರುತ್ತೆ. ಅಪ್ಪ ಒಂದ್ ನಿಮಿಷ. ಎಕ್ಸ್ಕ್ಯೂಸ್ ಮೀ. ಅಪ್ಪ, ನನ್ ಗಂಡ ನನ್ ಮನೇನ ನನ್ನ ಹೆಸರಲ್ಲೇ ಬರ್ದಿದ್ದಾರೆ. ಅದನ್ನ ಅಡವಿಟ್ಟು ದುಡ್ಡು ತಗೊಂಡು ಸೊಸೈಟಿ ಸೈಟ್ ತಗೊಳ್ಳೋಣ.